ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ನಾವು ಈ ಟೈಲ್ ಟಿಡಿನ ರಿಮೂವ್ ಮಾಡಬೇಕು. ಆ್ಯಕ್ಚುಲಿ ಇದು ರಿಮೂವ್ ಮಾಡಿಬಿಟ್ಟು ಇನ್ನೊಂದು ಶಾರ್ಟ್ ಬರುತ್ತೆ, ಟೈಲ್ ಟಿಡಿ ಬಂದುಬಿಟ್ಟು ಇಷ್ಟಿರೋದು. ಅದನ್ನು ರೀಫಿಟ್ಟಿಂಗ್ ಮಾಡೋದು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಆ್ಯಕ್ಚುಲಿ R15 V4ಗೆ ಇದಕ್ಕೆ ಡೈರೆಕ್ಟ್ ಕೀ ಹಾಕ್ಬಿಟ್ಟು ರಿಮೂವ್ ಮಾಡೋ ಆಪ್ಷನ್ ಇದೆ. ರೇರ್ ಸೀಟ್ದು ಕ್ಯಾಪ್ ರಿಮೂವ್ ಮಾಡಬೇಕು. ಟಿ ಟೈಪ್ ಸ್ಪಾನರ್ ಬಂದು ಇದು 12 mm ಸೈಜ್ ಇದು. ಫಸ್ಟ್ ನೀವು ಸೀಟ್ನ ರಿಮೂವ್ ಮಾಡ್ಕೊಂಬಿಡಿ. ಸೀಟ್ ರಿಮೂವ್ ಮಾಡ್ಕೊಂಡ್ರೆ ಈಗ ರಿಮೂವ್ ಮಾಡ್ಕೊಳ್ಳೋಕೆ ಈಸಿ ಇರುತ್ತೆ. ಈ ಬೋರ್ಡ್ನ ರಿಮೂವ್ ಮಾಡಬೇಕು. ಇಷ್ಟೇ, ಸೀಟ್ ರಿಮೂವ್ ಆಗೋಯಿತು. ಇಲ್ಲಿ ನಿಮಗೆ ಇಷ್ಟು ಸ್ಕ್ರೂ ಸಹ ಇದೆ. ಈ 4 ಬೋಲ್ಟ್ ಇದೆಯಲ್ಲ, ಈ 4 ಬೋಲ್ಟ್ನ ರಿಮೂವ್ ಮಾಡಬೇಕಾಗುತ್ತೆ. ಆ 4 ಬೋಲ್ಟ್ ರಿಮೂವ್ ಮಾಡ್ಬೇಕಂದ್ರೆ ಇದನ್ನು ರಿಮೂವ್ ಮಾಡಬೇಕು. ಇದನ್ನು ರಿಮೂವ್ ಮಾಡ್ಬೇಕಂದ್ರೆ ಇವಷ್ಟು ರಿಮೂವ್ ಮಾಡಬೇಕು. ಫೋರ್ ಸ್ಕ್ರೂಸ್ ಇದೆಯಲ್ಲ, ಇದನ್ನು ರಿಮೂವ್ ಮಾಡಬೇಕು. ಇದು ರಿಮೂವ್ ಮಾಡಿದ್ರೆ ಟೈಲ್ ಟಿಡಿ ಕೆಳಗಡೆ ಬರುತ್ತೆ. ಸ್ಟಾಕ್ ಇಂಡಿಕೇಟರ್ಸ್ನ ಫಿಟ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಈ ಹಳೆ ನಂಬರ್ ಪ್ಲೇಟ್ಗೆ ಏನೆಲ್ಲ ಇತ್ತು, ಇಂಡಿಕೇಟರ್ಸ್ ಆಗಲಿ, ಈ ನಂಬರ್ ಪ್ಲೇಟ್ ಲೈಟಿಂಗ್ ಆಗಲಿ, ಪ್ರತಿಯೊಂದನ್ನು ಈ ಹೊಸ ಇದಕ್ಕೆ ಇನ್ಸ್ಟಾಲ್ ಮಾಡಿದ್ದೀನಿ. ನೋಡ್ತಿರ್ಬೋದು, ಓಲಾ ಆಪ್ಷನ್ ಕೊಟ್ಟಿದ್ದಾನೆ. ಎಲ್ಲ ಇದರಲ್ಲಿ ಹಾಕಿ ಎಲ್ಲ ಪುಷ್ ಮಾಡಬೇಕು. ಈಗ ಈ 4ನ ಕರೆಕ್ಟಾಗಿ ಇನ್ಸ್ಟಾಲ್ ಮಾಡಬೇಕು. ಸ್ನೇಹಿತರೆ, ಆ್ಯಕ್ಚುಲಿ ಇಂಡಿಕೇಟರು ಏನು ಮಾಡಿದ್ದೆ ಅಂದರೆ ಉಲ್ಟಾ ಹಾಕ್ಬಿಟ್ಟಿದ್ದೆ. ಅಂದರೆ ಫಿಟ್ಟಿಂಗ್ ಏನೋ ಸ್ಟ್ರೈಟಾಗಿ ಮಾಡಿದ್ದೆ, ಬಟ್ ಕನೆಕ್ಷನ್ಸ್ ಏನು ಮಾಡಿದ್ದೆ ಅಂತಂದರೆ ಉಲ್ಟಾ ಪಲ್ಟಾ ಕೊಟ್ಬಿಟ್ಟಿದ್ದೆ. ಇದು ಇಂಡಿಕೇಟರ್ ಕನೆಕ್ಷನ್ಸು ನೋಡ್ಕೊಂಡು ಹಾಕಿ.
ಇದ್ರ ಕಲರ್ ಮೆನ್ಷನ್ ಇದರಲ್ಲೇ ಇರುತ್ತೆ. ನಾನು ಆ್ಯಕ್ಚುಲಿ ಇಂಡಿಕೇಟರ್ಸ್ ಕೂಡ ಚೇಂಜ್ ಮಾಡೋಣ ಅಂದ್ಕೊಂಡೆ, ಬಟ್ ಆರ್ಡ್ರ್ ಮಾಡಿದ್ದೆ, ಇನ್ನೂ ಬಂದಿಲ್ಲ. ಸೊ ಆ ರೀಸನ್ಗೆ ಸ್ಟಾಕ್ ಇಂಡಿಕೇಟರ್ಸ್ನೇ ನಾನು ಪ್ರೆಸೆಂಟ್ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ. ಸ್ವಲ್ಪ ದಿನ ಆದಮೇಲೆ ಆರ್ಡ್ರ್ ಬಂದಮೇಲೆ ಡೆಲಿವರಿ ಆಗಿದ ತಕ್ಷಣ ಅಮೆಝಾನಲ್ಲೂ ಆರ್ಡ್ರ್ ಮಾಡಿರೋದು. ಆ್ಯಕ್ಚುಲಿ ಇಷ್ಟೊತ್ತಿಗೆ ಬರಬೇಕಿತ್ತು, ಬಟ್ ಲೇಟ್ ಆಗ್ತೈತೆ. ಬಂದಿದ್ದ ತಕ್ಷಣ ಮತ್ತೊಂದು ಸರಿ ಅದು ಇನ್ಸ್ಟಾಲೇಷನ್ದು ವೀಡಿಯೋ ಮಾಡ್ತೀನಿ. ಹೋಗೋ ಇದಕ್ಕೊಂದು ಪೌಚ್ ಕೊಟ್ಟವ್ರಿ, ಪೌಚಲ್ಲಿ ಹಾಕಿಡಬೇಕು. ಇಲ್ಲಿ ಇನ್ನೊಂದು ಲೈಟ್ ಐತೆ, ಇದು ಬಂದುಬಿಟ್ಟು ನಂಬರ್ ಪ್ಲೇಟ್ ಲೈಟು. ಸೊ ಇದು ಪೌಚಲ್ಲಿ ಏನಕ್ಕೆ ಹಾಕ್ಬೇಕಂದ್ರೆ ವಾಟರ್ ಪ್ರೂಫ್ಗೋಸ್ಕರ ಕೊಟ್ಟಿರೋದು ಇದು. ಇವಾಗ ಒಂದು ಸರಿ ಇಂಡಿಕೇಟರ್ ಟೆಸ್ಟ್ ಮಾಡೋಣ, ಆವಾಗ ಥರ ಏನಾದರೂ ಉಲ್ಟಾ ಆಗ್ಬಿಟ್ಟೈತಾ ಇಲ್ಲ ಕರೆಕ್ಟಾಗೈತಾ ಏನೋ ಅನ್ನೋದು. ಬನ್ನಿ ಇಂಡಿಕೇಟರ್ ಟೆಸ್ಟ್ ಮಾಡೋಣ. ಎಸ್, ಇಂಡಿಕೇಟರ್ ರನ್ನಿಂಗ್ ಇದೆ, ನೋಡ್ತಿರ್ಬೋದು. ಲೆಫ್ಟ್ ಇಂಡಿಕೇಟರ್ ರನ್ ಆಗ್ತೈತೆ, ಫ್ರಂಟಲ್ಲೂ ಓಕೆ. ರೈಟ್ ಒಂದು ಸರಿ ಹಾಕಿ ನೋಡೋಣ. ಎಸ್, ಆಪ್ರೇಷನ್ ಸಕ್ಸಸ್. ನಂಬರ್ ಪ್ಲೇಟ್ ರೈಟ್ ಕೂಡ ಆನ್ ಆಗಿದೆ, ನೋಡ್ತಿರ್ಬೋದು. ಸೊ ನಮ್ಮ ಕನೆಕ್ಷನ್ಸ್ ಎಲ್ಲ ಕರೆಕ್ಟಾಗಿದೆ. ಈಗ ಇದು ಇನ್ಸ್ಟಾಲ್ ಮಾಡಬೇಕು, ರೀಸೆಟ್ ಮಾಡೋಕ್ಕೆ ನೋಡಿರಿ ಎಷ್ಟೆಲ್ಲ ಬಿಚ್ಚಬೇಕು. ಇದಕ್ಕೆ ಆ್ಯಕ್ಚುಲಿ V4ಅಲ್ಲಿ ಇಷ್ಟೆಲ್ಲ ಇದಿಲ್ಲ ತಲೆನೋವು. V3ಅಲ್ಲಿ ಮಾತ್ರ ಫುಲ್ ಡೀಪಾಗೆಲ್ಲ ಬಿಚ್ಚಿಡ್ಬೇಕಾಗತ್ತೆ. ಬನ್ನಿ ಒಂದರಿಂದ ಒಂದು ಹಂಗೆ ರೀಅಸೆಂಬಲ್ ಮಾಡಿಬಿಡೋಣ. ಫಸ್ಟ್ ಈ ವರ್ಷನ್ ಕಾಡ್ಸಿದಾವಲ್ಲ, ಈ ಕವರ್ಸ್ ಹಾಕ್ಬಿಡೋಣ. ಇದಿದಾವಲ್ಲ, ಎಲ್ಲ ಫಿನಿಶ್ ಆಯಿತು. ಬಟ್ ಈಗ ನಾವು ಗೋವಾ ಟ್ರಿಪ್ ಹೋದಾಗ ಪ್ರೀವಿಯಸ್ಸು ಏನಾಯಿತು ಅಂದರೆ, ನನ್ನ ಫ್ರೆಂಡಿಗೆ ಇದು ಒತ್ತೈತೆ ಅಂತ ಹೇಳ್ಬಿಟ್ಟು ಇದು ಲಗೇಜ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡುತ್ತೆ ಇದು. ಸೊ ಅದನ್ನು ಕಟ್ ಮಾಡಿ ಬಿಸಾಕಿದ್ದಾನೆ. ಸೊ ಈಗ ಇದನ್ನು ರಿಮೂವ್ ಮಾಡಿಬಿಟ್ಟು ಫಿಟ್ ಮಾಡೋಣ. ಇಲ್ಲಿ 2 ಸ್ಕ್ರೂ ಇದೆ ನೋಡಿ, ಇದು ರಿಮೂವ್ ಮಾಡಿಬಿಟ್ರೆ ಇದು ಬಂದುಬಿಡುತ್ತೆ. ಬ್ಯಾಕ್ ಸೀಟ್ ಫಿಟ್ ಮಾಡಿಬಿಟ್ಟು ನಂಬರ್ ಪ್ಲೇಟ್ಗೆ ಹೋಲ್ ಮಾಡಿಸ್ಕೊಂಡ್ಬಂದು ಡೈರೆಕ್ಟ್ ಅದೊಂದು ಫಿಟ್ ಮಾಡೋದು. ಹಲೋ ಸ್ನೇಹಿತರೆ, ಫಿಟ್ ಮಾಡಾಯಿತು. ಟೈಲ್ ಟಿಡಿ ಈ ಥರ ಲುಕ್ ಇದೆ. ಸೊ ಈಗ ನಂಬರ್ ಪ್ಲೇಟ್ ಹಾಕಿದ್ಮೇಲೆ ಲುಕ್ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ಫೈನಲ್ ಟಚ್ ನೋಡೋಣ. ಸೊ ಇದು ನಂಬರ್ ಪ್ಲೇಟ್ ಏನು ಮಾಡಿದ್ದಾರೆ ಅಂದರೆ, ಇದು ಕೊಡಬೇಕಾದ್ರೆ ಬರೀ ಪ್ರೆಸ್ಸಿಂಗ್ ಕೊಟ್ಟಿದ್ದಾರೆ ನೋಡಿ. ಇದು ಪ್ರೆಸ್ಸಿಂಗ್ ಏನು ಹೋಲ್ ಮಾಡಿಲ್ಲ. ಸೊ ಇದಕ್ಕೆ ನಾವೀಗ ಏನು ಮಾಡ್ಬೇಕಂದ್ರೆ, ಹೋಲ್ ಮಾಡಿ ಇದಕ್ಕೆ ಸ್ಕ್ರೂ ಫಿಟ್ ಮಾಡಬೇಕು. ಸೊ ಆ ರೀಸನ್ಗೆ ಮಾರ್ಕ್ ಮಾಡ್ಕೊಂಡು ಹೋಗಿ ಈ ಒರಿಜಿನಲ್ದು ಏನಿದೆಯೋ ಅದರಲ್ಲಿ ರಿಮೂವ್ ಮಾಡಿಕೊಂಡು, ಸೊ ನಾವು ಈಗ ನಂಬರ್ ಪ್ಲೇಟ್ನ ಫಿಟ್ ಮಾಡಬೇಕು. ಫಿಟ್ ಮಾಡ್ಕೊಂಬಂದು ಸಿಗೋಣ. ನಂಬರ್ ಪ್ಲೇಟ್ ಹೋಲ್ ಮಾಡಾಯಿತು. ಸೊ ಡೈರೆಕ್ಟ್ ಸೊ ನಂಬರ್ ಪ್ಲೇಟ್ ಫಿನಿಶಿಂಗ್ ಆಯಿತು. ಸೊ ಹೆಂಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.